ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಂಬಿಗಿಯಸ್ ಗ್ರಾಮರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಂಬಿಗಿಯಸ್ ಗ್ರಾಮರ್ ನಮ್ಮ ಕಂಪ್ಯೂಟರ್ ಡಿಸೈನ್ ಮತ್ತೆ ಕಂಪೈಲರ್ ಡಿಸೈನ್ ಅಲ್ಲಿ ಬರುತ್ತೆ, ಇಲ್ಲ ಅಂತ ಅಂದ್ರೆ ಥಿಯರಿ ಆಫ್ ಕಾಂಪಿಟೇಷನ್ ಅಲ್ಲೂ ಕೂಡ ಬರ್ತಾ ಹೋಗುತ್ತೆ. ಸೊ ಆಂಬಿಗಿಯಸ್ ಗ್ರಾಮರ್ ಅಂತ ಅಂದ್ರೆ ಏನು? ಸೊ ಎ ಗ್ರಾಮರ್ ಈಸ್ ಸೆಡ್ ಟು ಬಿ ಆಂಬಿಗಿಯಸ್ ಇಫ್ ಇಟ್ ಜನರೇಟ್ಸ್ ಮೋರ್ ದ್ಯಾನ್ ಒನ್ ಪಾರ್ಸ್ ಟ್ರೀ. ಸೊ ಒಂದಕ್ಕಿಂತ ಜಾಸ್ತಿ ಪಾರ್ಸ್ ಟ್ರೀಗಳನ್ನು ಅದು ಜನರೇಟ್ ಮಾಡಿದ್ರೆ ನಾವೇನಂತ ಕರಿತೀವಿ, ಅದನ್ನು ಕೊಟ್ಟಿರುವಂಥ ಲ್ಯಾಂಗ್ವೇಜನ್ನು ನಾವೇನಂತ ಕರಿತೀವಿ, ಆಂಬಿಗಿಯಸ್ ಗ್ರಾಮರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಎರಡು ಕ್ವಶನನ್ನು ನಾನು ತೊಗೊಂಡಿದ್ದೀನಿ, ಅದರ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಮೊದಲನೇದು ಏನು ಕೊಟ್ಟಿದ್ದಾರೆ, ಕನ್ಸಿಡರ್ ದ ಗ್ರಾಮರ್ ಆ್ಯಂಡ್ ಚೆಕ್ ಇಫ್ ಇಟ್ ಈಸ್ ಆಂಬಿಗಿಯಸ್ ಆರ್ ನಾಟ್. ಸೊ ಚೆಕ್ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಚೆಕ್ ಇಫ್ ಇಟ್ ಈಸ್ ಆಂಬಿಗಿಯಸ್ ಆರ್ ನಾಟ್ ಅಂತ. ಸೊ ಫಸ್ಟ್ನೇ ಕ್ವಶನ್ ಹೇಗೆ ಬರಿಬೋದು, ಇದನ್ನು ಇ ಗಿವ್ಸ್ ಟು ಇ ಪ್ಲಸ್ ಇ, ನೆಕ್ಸ್ಟ್ ಇ ಗಿವ್ ರೈಸ್ ಟು ಇ ಸ್ಟಾರ್ ಇ. ಸೊ ಬಾರ್ ಆದಮೇಲೆ ಇರೋದು, ಸೊ ಇದಾದ್ಮೇಲೆ ಇರೋದು. ಸೊ ನೆಕ್ಸ್ಟ್ ಇದನ್ನು ಕೂಡ ಸಪ್ರೇಟಾಗಿ ಬರಿಬೋದು, ಇ ಗಿವ್ಸ್ ಟು ಐ ಡಿ. ಸೊ ಇದಕ್ಕೆ ನಾನು ಮಿನಿಮಮ್ ಅಂದ್ರೆ 2 ಡಿಫ್ರೆಂಟ್ ಪಾರ್ಸ್ ಟ್ರೀನ ಬರೆದ್ಬಿಟ್ರೆ ಅದು ಆಂಬಿಗಿಯಸ್ ಆಗುತ್ತೆ. ಬರೆಯೋಕ್ಕಾಗಲಿಲ್ಲ ಅಂತ ಅಂದರೆ ಅದನ್ನು ನಾವು ಅನ್ಆಂಬಿಗಿಯಸ್ ಅಂತ ಆನ್ಸರನ್ನು ಹೇಳ್ತಾ ಹೋಗ್ಬೋದು. ಸೊ ಫಸ್ಟ್ ಇನ ತೊಗೊಂಡು ನಾನು ಏನು ಮಾಡ್ತೀನಿ, ಇದನ್ನು ಕನ್ಸಿಡರ್ ಮಾಡ್ತೀನಿ, ಈ ಸ್ಟ್ರಿಂಗನ್ನು ಇ ಪ್ಲಸ್ ಇ. ನೆಕ್ಸ್ಟ್ ಈ ಸ್ಟ್ರಿಂಗನ್ನು ಕನ್ಸಿಡರ್ ಮಾಡ್ತೀನಿ, ಇ ಸ್ಟಾರ್ ಇ. ಸೊ ಉಳಿದಿರೋಂಥದ್ದೇನು ಐ ಡಿ. ಎಲ್ಲ ಉಳಿದಿರೋಂಥ ಇಗಳಿಗೂ ಕೂಡ ನಾನೇನು ಮಾಡಬೇಕು, ಐ ಡಿ ಅಂತ ಬರೆದೆ. ಸೊ ಇವಾಗ ಒಂದು ಪಾರ್ಸ್ ಟ್ರೀ ಆಯಿತು. ಸೊ ಇನ್ನೊಂದು ಪಾರ್ಸ್ ಟ್ರೀನ ಮಾಡ್ಬೋದಾ? ಸೊ ಇವಾಗ ಏನಾಯಿತು, ಸೊ ನೋಡಿ ಇಲ್ಲಿಂದ ಶುರು ಮಾಡಿದೆ, ಇಲ್ಲಿ ಟೈಲಲ್ಲಿರುವಂಥದ್ದೇನು ಐ ಡಿ, ನೆಕ್ಸ್ಟ್ ಏನಾಯಿತು ಪ್ಲಸ್, ನೆಕ್ಸ್ಟ್ ಇದು ಐ ಡಿ, ನೆಕ್ಸ್ಟ್ ಸ್ಟಾರ್, ಸೊ ಐ ಡಿ. ಇದು ಒಂದು ಪಾರ್ಸ್ ಟ್ರೀ. ಸೊ ಇನ್ನೊಂದು ಪಾರ್ಸ್ ಟ್ರೀನ ಬರಿಬೋದಾ? ಹೌದು ಬರಿಬೋದು. ಹೇಗೆ, ಈ ಗಿವ್ ರೈಸ್ ಟು, ಸೊ ಫಸ್ಟ್ ನಾನು ಏನು ಮಾಡಿದೆ, ಇ ಪ್ಲಸ್ ಇ ತೊಗೊಂಡಿದ್ದೆ ಮೊದಲನೇ ಪಾರ್ಸ್ ಟ್ರೀಗೆ, ಎರಡನೇದಕ್ಕೆ ಇ ಸ್ಟಾರ್ ಇ ತೊಗೊತೀನಿ, ಇ ಸ್ಟಾರ್ ಇ. ಸೊ ನಾನು ಬಲಗಡೆ ಹೀಗೆ ನಾನು ಬ್ರ್ಯಾಂಚಸ್ನ ಮಾಡ್ತಾ ಹೋದೆ. ಸೊ ಇದೇ ರೀತಿ ಬಲಗಡೆ ಹೀಗೆ ನಾನು ಬ್ರ್ಯಾಂಚಸ್ ಮಾಡ್ತೀನಿ. ಹೇಗೆ ಮಾಡ್ತೀನಿ, ಸೊ ಇ ಸ್ಟಾರ್ ಇ ಆಯಿತು, ಇನ್ನು ಉಳಿದಿರೋದು ಇ ಪ್ಲಸ್ ಇ. ಸೊ ಎಲ್ಲ ಉಳಿದಿರೋಂಥದ್ದೇನು ಐ ಡಿ ಉಳಿದಿದೆ. ಸೊ ಎಲ್ಲ ಇಗಳಿಗೂ ಕೂಡ ನಾನು ಐ ಡಿನ ಬರೀತಾ ಬರ್ತೀನಿ. ಸೊ ಐ ಡಿ ಇಲ್ಲಿಂದ ಏನಾಯಿತು ಐ ಡಿ, ನೆಕ್ಸ್ಟ್ ಟೈಲಲ್ಲಿ ಇದ್ದಿದ್ದು ಐ ಡಿ ಸ್ಟಾರ್ ಐ ಡಿ ಪ್ಲಸ್ ಐ ಡಿ. ಸೊ ಇವಾಗ ಏನಾಯಿತು ಐ ಡಿ ಪ್ಲಸ್ ಐ ಡಿ ಸ್ಟಾರ್ ಐ ಡಿ, ಐ ಡಿ ಸ್ಟಾರ್ ಐ ಡಿ ಪ್ಲಸ್ ಐ ಡಿ. ಸೊ ಎರಡೂ ಕೂಡ ಡಿಫ್ರೆಂಟ್ ಪಾರ್ಸ್ ಟ್ರೀ ಆಯಿತು. ಸೊ ಇವಾಗ ಏನಾಯಿತು, ಕೊಟ್ಟಿರುವಂಥ ಗ್ರಾಮರ್ನ ನಾನೇನಂತ ಕರಿಬೋದು, ಇದು ಆಂಬಿಗ್ಯುಯಸ್ ಗ್ರಾಮರ್. ಎಸ್ ಇಟ್ ಈಸ್ ಆಂಬಿಗ್ಯುಯಸ್ ಗ್ರಾಮರ್ ಅಂತ ಬರಿಬೋದು. ಸೊ ಎರಡನೇ ಕ್ವಶನ್ ಕೊಟ್ಟಿದ್ದಾರೆ, ಅದು ಕೂಡ ಆಂಬಿಗ್ಯುಯಸ್ ಗ್ರಾಮರ್ ಆಗುತ್ತಾ ಇಲ್ವೋ ಅಂತ ನೋಡ್ತಾ ಹೋಗೋಣ. ಸೊ ಎರಡನೇ ಕ್ವಶನ್ ಏನು ಕೊಟ್ಟಿದ್ದಾರೆ, ಎಸ್ ಗಿವ್ ರೈಸ್ ಟು ಎ ಎಸ್ ಗಿವ್ ರೈಸ್ ಟು ಎ ಎಸ್ ಬಿ ಎಸ್, ಎಸ್ ಗಿವ್ ರೈಸ್ ಟು ಬಿ ಎಸ್ ಎ ಎಸ್, ಎಸ್ ಗಿವ್ ರೈಸ್ ಟು ಎಪ್ಸಲಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾನೇನಾಗಿ ಬರಿಬೋದು, ಮೊದಲನೇ ಪಾರ್ಸ್ ಟ್ರೀ ಎಸ್ ಗಿವ್ ರೈಸ್ ಟು ಎ. ಸೊ ಇದನ್ನು ಕನ್ಸಿಡರ್ ಮಾಡ್ತೀನಿ, ಎ ಎಸ್ ಬಿ ಎಸ್. ನೆಕ್ಸ್ಟ್ ಎಸ್ ಗಿವ್ ರೈಸ್ ಟು ಬಿ ಎಸ್ ಎ ಎಸ್ ಇದೆ. ಸೊ ಎಸ್ ಗಿವ್ ರೈಸ್ ಟು ಬಿ ಎಸ್ ಎ ಎಸ್, ಬಿ ಎಸ್ ಎ ಎಸ್. ಸೊ ಇನ್ನು ಉಳಿದಿರೋದೇನು ಎಪ್ಸಲಾನ್. ಎಲ್ಲೆಲ್ಲಿ ಎಪ್ಸಲಾನ್ ಎಸ್ ಉಳಿದಿದೆಯೋ ಅಲ್ಲಿಗೆ ಎಪ್ಸಲಾನ್ ಬರೀ, ಎಪ್ಸಲಾನ್. ಒಂದು ಪಾರ್ಸ್ ಟ್ರೀ ಆಯಿತು. ಇನ್ನೊಂದು ಪಾರ್ಸ್ ಟ್ರೀನ ಮಾಡ್ಬೋದಾ? ಹೌದು ಮಾಡ್ಬೋದು. ಹೇಗೆ, ಎಸ್ ಗಿವ್ ರೈಸ್ ಟು, ಫಸ್ಟ್ ನಾನು ಇದನ್ನು ಕನ್ಸಿಡರ್ ಮಾಡಿದ್ದೆ, ಇವಾಗ ಇದನ್ನು ಕನ್ಸಿಡರ್ ಮಾಡ್ತೀನಿ, ಎಸ್ ಗಿವ್ ರೈಸ್ ಟು ಬಿ ಎಸ್ ಎ ಎಸ್, ಬಿ ಎಸ್ ಎ ಎಸ್. ಇವಾಗ ಏನಾಗುತ್ತೆ, ಇನ್ನು ಉಳಿದಿರೋಂಥದ್ದೇನು ಎಪ್ಸಲಾನ್ ಮತ್ತು ಇದು ಉಳಿದಿದೆ. ಸೊ ಎಪ್ಸಲಾನ್ನ ಲಾಸ್ಟಿಗೆ ಇಟ್ಕೋಬೇಕು. ಸೊ ಇನ್ನು ಉಳಿದಿರೋದೇನು ಎ ಎಸ್ ಬಿ ಎಸ್ ಉಳಿದಿದೆ. ಸೊ ಎಸ್ಗೆ, ಇದೇ ಎಸ್ಸಿಗೆ ಕೊಡ್ತೀನಿ ನಾನು, ಎ ಎಸ್ ಬಿ ಎಸ್. ಅವಾಗಲೇ ನಾನು ಹೇಳಿದ್ದೆ, ನಾನು ಬಲಗಡೆ ಹೀಗೆ ತಗೊಂಡಿದ್ರಿಂದ ಬಲಗಡೆ ಹೀಗೆ ತಗೊಂಡೆ. ಇಲ್ಲಿ ಯಾವ ಎಸ್ಸಿಗೆ ತಗೊಂಡಿದ್ದೀನಿ ಅದೇ ಎಸ್ಸಿಗೆ ತೊಗೋಬೇಕು ನಾವು. ಅದೇ ಪ್ಲೇಸಲ್ಲಿರೋ ಎಸ್ಸಿಗೆ ತೊಗೊಂಡ್ರೆ ಈಸಿಯಾಗಿ ನಾವು ಪ್ರೂವ್ ಮಾಡ್ಬೋದು ಆಂಬಿಗಿಯಸ್ಸೋ ಇಲ್ವೋ ಅಂತ. ಸೊ ಎ ಎಸ್ ಬಿ ಎಸ್ ಅಂತ ಬರೆದೆ, ಇದು ಆಯಿತು.
ಸೊ ಎಪ್ಸಲಾನ್ ಮಾತ್ರ ಉಳಿದಿದೆ. ಎಸ್ಗೆ ಯಾವ್ಯಾವುದು ಹಾಗೆ ಸಿಂಗಲ್ ಆಗಿದೆ ಅದಕ್ಕೆ ಎಪ್ಸಲಾನ್ನ ಬರೀತಾ ಬನ್ನಿ. ಸೊ ಇದೇನಾಗುತ್ತೆ, ಇಲ್ಲಿಂದ ಪಾಸ್ ಮಾಡ್ತಾ ಬನ್ನಿ. ಟೈಲಲ್ಲಿರೋದೇನು ಎ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಎಪ್ಸಲಾನ್, ನೆಕ್ಸ್ಟ್ ಎ, ನೆಕ್ಸ್ಟ್ ಎಪ್ಸಲಾನ್, ನೆಕ್ಸ್ಟ್ ಎಪ್ಸಲಾನ್. ಸೊ ಇದರಲ್ಲಿ ಏನಾಗುತ್ತೆ, ಫಸ್ಟ್ ಬಿ. ಸೊ ಎ ಇತ್ತು, ಬಿ ಇತ್ತು, ಎ ಇತ್ತು ಸ್ಟಾರ್ಟಿಂಗಲ್ಲಿ, ಇಲ್ಲಿ ಬಿ ಬಂತು ಅಂದರೆ 2 ಡಿಫ್ರೆಂಟ್ ಪಾರ್ಸ್ ಟ್ರೀ ಆಯಿತು ಆಲ್ರೆಡಿ. ಸೊ ಬಿ, ಸೊ ಇಲ್ಲಿರುವಂಥದ್ದೇನು ಎ, ಟೈಲ್ ಎಂಡಲ್ಲಿ ಏನಿದೆ ಎಪ್ಸಲಾನ್, ಎಪ್ಸಲಾನ್ ಇದು, ಎಪ್ಸಲಾನ್ ಇದು, ಟಿ ಅಲ್ಲ, ಎಪ್ಸಲಾನ್ ಇದು ಎಪ್ಸಲಾನ್. ಸೊ 2 ಡಿಫ್ರೆಂಟ್ ಪಾರ್ಸ್ ಟ್ರೀನ ನಾವು ಆಲ್ರೆಡಿ, ಸೊ ಇಲ್ಲಿ ಬಿ ಎಪ್ಸಲಾನ್ ಎಪ್ಸಲಾನ್ ನೋಡಿ 2 ಡಿಫ್ರೆಂಟ್ ಪಾರ್ಸ್ ಟ್ರೀನ ಬರೆದಿರೋದ್ರಿಂದ ಇದು ಏನಾಗುತ್ತೆ, ಎಸ್ ಇಟ್ ಈಸ್ ಆ್ಯಂಬಿಗ್ಯುಯಸ್ ಗ್ರಾಮರ್ ಅಂತ ನಾವು ಬರೀತಾ ಹೋಗ್ಬೋದು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.